ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ವೆಯ್ಟ್ ಲಾಸ್ ಸ್ಮೂದಿ ರೆಸಿಪಿಯನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ಸ್ಮೂದಿಯನ್ನು ನೀವು ಬೆಳಗ್ಗೆ ನಾರ್ಮಲ್ ಬ್ರೇಕ್ಫಾಸ್ಟ್ ತಗೋತೀರಲ್ವ, ಆ ಟೈಮ್ನಲ್ಲಿ ತಗೊಳ್ಳೋದ್ರಿಂದ ನೀವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಇಂಪ್ರೂವ್ ಮಾಡುತ್ತೆ. ಅಂದರೆ ಈ ವ್ರಿಂಕಲ್ಸ್ ಇರ್ಬೋದು, ಸೊ ಇದೆಲ್ಲ ತೆಗೆದು ಹಾಕಲಿಕ್ಕೆ, ಸ್ಕಿನ್ ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಏನು ಮಾಡ್ತಿದ್ದೆ ಚಿನ್ನಿನ? ಆ್ಯಂಡ್ ಹಾಗೆ ಕೂದಲು ಹೇರ್ ಗ್ರೋತ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಏಕೆಂದರೆ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರೋಟೀನ್, ಮಿನರಲ್ಸ್, ಫೈಬರ್ ಸಿಗುವಂತಹ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಹಾಗೆ ಈಗ ನೋಡಿ, ಕೆಲವರಿಗೆ ಈ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಏನಾದರೂ ಬೇಗ ಹೊಟ್ಟೆ ತುಂಬುವಂತಹ ತಿಂಡಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥವರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಸಕ್ಕರೆ ಏನು ಬಳಸೋದಿಲ್ಲ, ಹಾಗಾಗಿ ಎಲ್ಲರೂ ಆರಾಮಾಗಿ ತಗೋಬೋದು. ಇನ್ನೂ ಡಿಟೇಲಾಗಿ ಈ ರೆಸಿಪಿ ಮಾಡ್ತಾ ಹೇಳ್ತೀನಿ ಏನೆಲ್ಲ ಸಿಗುತ್ತೆ ನಿಮಗೆ ಇದು ಒಂದು ಸ್ಮೂದಿ ತಗೊಳ್ಳೋದ್ರಿಂದ ಅಂತ. ಸೊ ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಕೂಡ ಈ ರೀತಿ ವೆಯ್ಟ್ ಲಾಸ್ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಚಿಕ್ಕ ಬೌಲ್ನ ತೊಗೊಳ್ಳಿ. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ರೋಲ್ಡ್ ಓಟ್ಸನ್ನು ತೊಗೋತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೆ ಯೂಸ್ ಮಾಡ್ಬೋದು, ಇದನ್ನೇ ಮಾಡಬೇಕಂತ ಏನಿಲ್ಲ. ಇದನ್ನು 1-2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 15 ನಿಮಿಷ ನೀರಿನಲ್ಲಿ ನೆನೆಸಿಡಬೇಕು. ಫ್ರೆಂಡ್ಸ್, ಓಟ್ಸ್ ತಗೊಳ್ಳೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಈ ರೀತಿ ಹೇಳ್ತಾ ಹೋದ್ರೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದನ್ನ ಸೈಡಿಗೆ ಎತ್ತಿಟ್ಟು ಇನ್ನೊಂದು ಬೌಲ್ನ ತಗೊಳ್ಳಿ. ಅದರಲ್ಲಿ 1 ಟೀ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಅನ್ನ ಹಾಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕಿ ನೆನೆಸಿಡಿ. ಚಿಯಾ ಸೀಡ್ಸ್ನಲ್ಲಿ ಹೈಲಿ ನ್ಯೂಟ್ರಿಯೆಂಟ್ಸ್, ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗಿರುತ್ತೆ. ಹಾಗೆ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಈ ಥರ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ನೆನೆಯುತ್ತೆ. ಇದನ್ನ ಕೂಡ ಸೈಡಿಗೆ ಎತ್ತಿಡಿ. ಈಗ ಒಂದು 15 ನಿಮಿಷ ಆಗಿದೆ. ನಾವು ಓಟ್ಸನ್ನು ನೆನೆಸಿಟ್ಟಿದ್ವಲ್ವ, ಆ ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಓಟ್ಸನ್ನು ತೆಗೆದುಕೊಳ್ಳಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೀರೇನು ಹಾಕಬಾರ್ದು. ನೋಡಿ, ಈ ರೀತಿ ಸೋಸ್ಬಿಟ್ಟು ಹಾಕ್ಕೊಳ್ಳಿ. ಸಿಹಿಗಾಗಿ 2 ಖರ್ಜೂರನ ಹಾಕ್ತಾ ಇದ್ದೀನಿ. ಬೀಜ ತೆಗೆದ್ಬಿಟ್ಟು ಹಾಕಿ. ಮತ್ತೆ ಒಣಗಿದ ಖರ್ಜೂರನ ಬಳಸಬಾರ್ದು, ಈ ರೀತಿ ಹಸಿದೆ ಬಳಸಬೇಕು. ಹಾಗೆ 1 ಟೀ ಸ್ಪೂನ್ ಅಷ್ಟು ಅಗಸೆ ಬೀಜವನ್ನು ಕೂಡ ಹಾಕ್ಕೊಳ್ಳಿ. ಇದನ್ನ ಇಂಗ್ಲಿಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳಿ ಕರೀತಾರೆ. ಇದು ಕೂದಲು ಬೆಳವಣಿಗೆಗೆ, ಸ್ಕಿನ್ ಇಂಪ್ರೂವ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಫ್ಯಾಟ್ ಬರ್ನ್ ಮಾಡಲಿಕ್ಕೆ, ವೆಯ್ಟ್ ಲಾಸ್ಗೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ನಾನು ಒಂದು ಅರ್ಧ ಸೇಬು ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೀವು ಆ್ಯಪಲ್ ಬದಲಾಗಿ ಬಾಳೆಹಣ್ಣು, ದ್ರಾಕ್ಷಿ ಅದನ್ನು ಕೂಡ ಬಳಸ್ಕೋಬೋದು. ನೋಡಿ, ಒಂದು ಚಿಟಿಕೆ ಅಷ್ಟು ದಾಲ್ಚಿನ್ನಿ ಚಕ್ಕೆ ಪುಡಿನ ಹಾಕ್ತಾ ಇದ್ದೀನಿ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ತುಂಬಾ ಇರುತ್ತೆ. ಹಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೆಕ್ಸ್ಟು 1 ಗ್ಲಾಸ್ನಷ್ಟು ಕಾಯಿಸಿ ತಣ್ಣಗೆ ಮಾಡಿರುವಂತಹ ಹಾಲನ್ನು ಹಾಕ್ತಾ ಇದ್ದೀನಿ. ಮತ್ತು ಬಿಸಿ ಇರೋದನ್ನ ಹಾಕಬೇಡಿ. ಇದರಲ್ಲಿ ಬೇಕು ಅಂದರೆ ನಿಮಗೆ 1-2 ಐಸ್ ಕ್ಯೂಬ್ಸ್ ಕೂಡ ಹಾಕೋಬಹುದು. ಈಗ ಆದಷ್ಟು ಸ್ಮೂತ್ ಆಗೋವರೆಗೂ ಇದನ್ನು ರುಬ್ಕೊಳ್ಳಿ. ಇದನ್ನು ಟೀನೇಜರ್ಸ್ ತೊಗೋಬೋದು, ಹೆಂಗಸರು, ಗಂಡಸರು ಯಾರು ಬೇಕಾದರೂ ತೊಗೋಬೋದು. ದಿನ 1 ಗ್ಲಾಸ್ ಕುಡೀರಿ. ಈ ರೀತಿ ಸಾಕಷ್ಟು ಸ್ಮೂದಿ ರೆಸಿಪೀಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಡೈಲಿ ಒಂದೇ ಕುಡಿಲಿಕ್ಕೆ ಬೋರ್ ಆಗುತ್ತಲ್ವ, ಅದಕ್ಕಾಗಿ ಅವಾಗವಾಗ ಚೇಂಜ್ ಮಾಡಿಕೊಂಡು ನಿಮ್ಮ ಹೆಲ್ದಿ ಡಯಟ್ನ ಫಾಲೋ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ, ಸ್ಕಿನ್ ಚೆನ್ನಾಗಾಗತ್ತೆ, ಸ್ಕಿನ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಆ್ಯಂಡ್ ವ್ರಿಂಕಲ್ಸ್ ಆಗಿರ್ಬೋದು ಅದು ಕಡಿಮೆ ಆಗುತ್ತೆ. ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಹಾಗೆ ಸೂಪರ್ ಫಾಸ್ಟ್ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳ್ಬಹುದು. ತುಂಬ ಬೇಗನೆ ತೂಕ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿರೋಂತಹ ಸ್ಮೂದಿನ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಸೂರ್ಯಕಾಂತಿ ಬೀಜ, ಅರ್ಧ ಟೀ ಸ್ಪೂನಷ್ಟು ಕುಂಬಳಕಾಯಿ ಬೀಜನ ಹಾಕ್ಕೊಳ್ಳಿ. ಇವು ಕೂಡ ಅಷ್ಟೇ ತೂಕ ಕಡಿಮೆ ಮಾಡಲಿಕ್ಕೆ, ಹಾಗೆ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಆದರೆ ಮೇಯ್ನಾಗಿ ನಾವು ವೆಯ್ಟ್ ಲಾಸ್ಗೆ ಅಂತ ಮಾಡ್ತಿರೋದ್ರಿಂದ ನಾನು ಅದ್ರ ಬೆನಿಫಿಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ. 5-6 ಒಣದ್ರಾಕ್ಷಿನ ಹಾಕ್ಕೊಳ್ಳಿ. ನಾವು ಫಸ್ಟಿಗೆ ಚಿಯಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ವಲ್ವ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಆರಾಮಾಗಿ 1-2 ಸ್ಪೂನಷ್ಟು ಕೂಡ ಹಾಕ್ಕೋಬಹುದು. ಈಗ ಇದ್ರ ಮೇಲೆ ಸ್ವಲ್ಪ ಚಕ್ಕೆ ಪುಡಿನ ಹಾಕ್ತಾ ಇದ್ದೀನಿ. ಇದು ದಾಲ್ಚಿನ್ನಿ ಚಕ್ಕೆ ಪುಡಿ. ಈಗ ಇದೆಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡಿ. ಬೇಕು ಅಂದರೆ ಇದೆಲ್ಲ ರುಬ್ಲಿಕ್ಕೆ ಹಾಕ್ಬೋದು, ಬಟ್ ಸ್ಮೂದಿ ಕುಡಿಯುವಾಗ ಇವೆಲ್ಲ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ನಾನು ಮೇಲೆ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ ಇದಕ್ಕೆ ಬೆಲ್ಲ, ಸಕ್ಕರೆ ಇನ್ನೇನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಮತ್ತೆ ನೀವು ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ವೆಯ್ಟ್ ಗೇನ್ ಆಗ್ತೀರಾ, ವೆಯ್ಟ್ ಲಾಸ್ ಆಗೋಕ್ಕೆ ಆಗೋದಿಲ್ಲ.
ನಾವು ಇದರಲ್ಲಿ ಖರ್ಜೂರ ಹಾಕಿರೋದ್ರಿಂದ ಅಷ್ಟೇ ಸ್ವೀಟ್ನೆಸ್ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂದರೆ ನೀವು ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೋಬೋದು. ಇದನ್ನು ಹೀಗೆ ಕುಡೀರಿ, ಇನ್ನೇನು ಮಿಕ್ಸ್ ಮಾಡ್ಕೋಬೇಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ 1 ಗ್ಲಾಸ್ ಕುಡಿದ್ರೆ ಸಾಕು, ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಫ್ರೆಂಡ್ಸ್ ನೋಡಿ, ನಮ್ಮ ಸ್ಮೂದಿ ರೆಡಿ ಆಗಿದೆ. ಜಸ್ಟ್ 1 ಗ್ಲಾಸ್ ಕುಡಿದ್ರೆ ಸಾಕು. ನೀವು ಇದನ್ನು ತೊಗೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ಏನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬೆಳಗ್ಗೆ ಒಂದು ನೀವು ನಾರ್ಮಲ್ ಆಗಿ ನೀರೆಲ್ಲ ಕುಡಿದಾದ್ಮೇಲೆ ಬ್ರೇಕ್ಫಾಸ್ಟ್ ಯಾವ್ದು ತಗೋತೀರಲ್ವ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇದು 1 ಗ್ಲಾಸ್ ಸ್ಮೂದಿನ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಚೆನ್ನಾಗಿ ಇದು ಹೊಟ್ಟೆ ಹಶು ಕೂಡ ಆಗೋದಿಲ್ಲ ತುಂಬ ಹೊತ್ತುವರೆಗೂ, ಯಾಕೆಂದರೆ ಓಟ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ. ಸೊ ಹೊಟ್ಟೆ ಹಶು ಅನ್ನೋದು ಕಡಿಮೆ ಮಾಡುತ್ತೆ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವತ್ತು ನಿಮಗೆ ಈ ಸ್ಮೂದಿ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಮತ್ತು ತಡೆ ಯಾಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಇದೇ ರೀತಿ ಒಳ್ಳೆ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ರೆಸಿಪಿನ ಎಲ್ರಿಗೂ ಶೇರ್ ಮಾಡಿ ಆದಷ್ಟು. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.